ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಗುಡ್ಡೆಹೊಸೂರು ಬಳಿ ಶತಮಾನೋತ್ಸವ ಭವನ ನಿರ್ಮಾಣದ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾಡಾನೆಗಳನ್ನು ಕಾಡಿಗಟ್ಟುವ ಕಾರ್ಯಾಚರಣೆ ವಿರಾಜಪೇಟೆ ತಾಲೂಕಿನ ಪುಲಿಯೇರಿ ಇಂಜಿಲಕೆರೆ ಗುಯ್ಯ ಗ್ರಾಮದಲ್ಲಿ ನಡೆದಿದೆ. ಕೆಆರ್ಪೇಟೆ ಪುರಸಭೆಯ ಸಾಮಾನ್ಯ ಸಭೆಯು ಶಾಸಕರಾದ ಎಚ್.ಡಿ. ಮಂಜು ನೇತೃತ್ವದಲ್ಲಿ ನಡೆಯಿತು. ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಮಾಜಿ ಸಚಿವರು ಡಾಕ್ಟರ್ ನಾರಾಯಣಗೌಡರು. ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ. ಮನ್ಮೂಲ್ ನಿರ್ದೇಶಕರು ಹಾಗೂ ಜೆಡಿಎಸ್ ಮುಖಂಡರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಬಸ್ ಸಂತೋಷ್ ಕುಮಾರ್. ಬಿಜೆಪಿ ಮುಖಂಡರು ಹಾಗೂ ಪುರಸಭಾ ಸದಸ್ಯರು, ಕೆಆರ್ಪೇಟೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ವೀರರ ನೆನೆಸುತ್ತಾ ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ಕಿಕ್ಕೇರಿ ಸುರೇಶ್, ಕೆಪಿಸಿಸಿ ಮೆಂಬರ್ ಹಾಗೂ ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ, ಕೆಆರ್ಪೇಟೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ವೀರರ ನೆನೆಸುತ್ತಾ ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ಆರ್ಟಿಒ ಮಲ್ಲಿಕಾರ್ಜುನ್. ಆರ್ಟಿಒ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆಯ ಜಿಲ್ಲಾ ಜನಜಾಗೃತಿ ಸಮಿತಿಯ ಉಪಾಧ್ಯಕ್ಷರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ವಿಜಯರಾಮೇಗೌಡರು, ಸಮಾಜ ಸೇವಕರು ಹಾಗೂ ಮಿತ್ರ ಫೌಂಡೇಶನ್ನ ಅಧ್ಯಕ್ಷರು, ಕೆಆರ್ಪೇಟೆ. ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕುಶಾಲನಗರ ವತಿಯಿಂದ ಶತಮಾನೋತ್ಸವ ಭವನ ನಿರ್ಮಾಣದ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಕುಶಾಲನಗರ ಪಟ್ಟಣದ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವದ ಅಂಗವಾಗಿ ಗುಡ್ಡೆಹೊಸೂರು ಬಳಿ 16.5 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಶತಮಾನೋತ್ಸವ ಭವನಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಶತಮಾನೋತ್ಸವದ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕೊಡಗಿನ ಸಹಕಾರ ಸಂಘಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರು. ಶಾಸಕರಾದ ಡಾಕ್ಟರ್ ಮಂತರ್ಗೌಡರವರು ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಉದ್ದೇಶಿತ ಶತಮಾನೋತ್ಸವ ಭವನ ಕಟ್ಟಡ ವಿನ್ಯಾಸದ 3D ವಿಡಿಯೋ ಬಿಡುಗಡೆ ಮಾಡಿ ಮಾತನಾಡಿ, ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ 16.5 ಕೋಟಿ ರು ವೆಚ್ಚದಲ್ಲಿ ಯೋಜನೆಯನ್ನು ರೂಪಿಸಿರುವುದು ಹೆಮ್ಮೆಯ ವಿಚಾರ. ಕುಶಾಲನಗರ ಸಂಘವು ಕೈಗೊಂಡಿರುವ ಯೋಜನೆಗಳನ್ನು ಜಿಲ್ಲೆಯ ಇತರೆ ಸಹಕಾರ ಸಂಘಗಳು ಮಾದರಿಯಾಗಿ ತೆಗೆದುಕೊಂಡು ಬೆಳವಣಿಗೆ ಹೊಂದಬೇಕು ಎಂದರು. ಸಂಘದ ಅಧ್ಯಕ್ಷರಾದ ಟಿಎಸ್ ಶರವಣಕುಮಾರ್ ಮಾತನಾಡಿ, ಸಂಘವು ಕಳೆದ 6-7 ವರ್ಷಗಳಿಂದ ಸತತವಾಗಿ ಕೋಟಿಗೂ ಮಿಗಿಲಾಗಿ ಲಾಭ ಗಳಿಸಿಕೊಂಡು ಬರುತ್ತಿದೆ. ಹಲವು ಏಳುಬೀಳುಗಳೊಂದಿಗೆ ಅಭಿವೃದ್ಧಿ ಕಂಡಿರುವ ಸಂಘವು ಕಳೆದ 2 ವರ್ಷಗಳ ಹಿಂದೆ ಅದ್ದೂರಿಯಾಗಿ ಶತಮಾನೋತ್ಸವ ಆಚರಣೆ ಮಾಡಲಾಯಿತು. ಶತಮಾನೋತ್ಸವದ ಸವಿನೆನಪಿಗಾಗಿ ಗುಡ್ಡೆಹೊಸೂರು ಬಳಿ 1.80 ಎಕರೆ ಜಾಗ ಖರೀದಿಸಿದ್ದೇವೆ. ಈ ಜಾಗದಲ್ಲಿ 16.5 ಕೋಟಿ ರು ವೆಚ್ಚದ ಆಧುನಿಕ ಸೌಲಭ್ಯ ಹೊಂದಿರುವ ಶತಮಾನೋತ್ಸವ ಭವನ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ಕಟ್ಟಡ ನಿರ್ಮಾಣ ಸಮಿತಿ ಸಲಹೆಗಾರ ವಿಪಿ ಶಶಿಧರ್ ಮಾತನಾಡಿದರು. ಇದೇ ಸಂದರ್ಭ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರುಕ್ಮಿಣಿ, ಸದಸ್ಯರಾದ ಉಷಾ, ಬಿಎಂ ಪ್ರದೀಪ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಪಿ ಚಂದ್ರಕಲಾ, ಎಪಿಸಿಎಂಎಸ್ ಅಧ್ಯಕ್ಷರಾದ ಎಂಎನ್ ಕುಮಾರಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶ್ರೀನಿವಾಸಂತೆ ಶರತ್, ಮೈಸೂರು ವಿಭಾಗದ ಸಹಕಾರ ಇಲಾಖೆಯ ಉಪನಿಬಂಧಕ ಎಚ್ಆರ್ ವಿಜಯಕುಮಾರ್, ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ವಿಎಸ್ ಆನಂದ್ ಕುಮಾರ್, ನಿರ್ದೇಶಕರಾದ ಡಿವಿ ರಾಜೇಶ್, ಕವಿತಾ, ನೇತ್ರಾವತಿ, ಮಧುಸೂದನ್, ಯತೀಶ್, ಮಧುಕುಮಾರ್, ಗಣೇಶ್, ಅಬ್ದುಲ್ ಖಾದರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಬಿ ಲೋಕೇಶ್ ಉಪಸ್ಥಿತರಿದ್ದರು. ಶರಣು ವಿದ್ಯೆ ಪ್ರದಾಯಕ, ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯೆ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ. ಹಾಗೆ ಶರಣ್ ಕುಮಾರ್ ಅವರು ಮತ್ತು ತಂಡ ನೆರವೇರಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಈ ಕಾರ್ಯಕ್ರಮ ನೋಡಿದಾಗ ಮನಗಣನೆ ಆಗ್ತದೆ, ಹೆಮ್ಮೆ ಕೂಡ ಆಗ್ತದೆ. ಅದರಿಂದ ಅವರಿಗೆ ಯಶಸ್ಸನ್ನು ಕೋರಿ ಈ ಕಟ್ಟಡ ಆದಷ್ಟು ಬೇಗ ನಿರ್ಮಾಣ ಆಗಲಿ. ಇಲ್ಲಿಯ ಶಾಸಕರು ಎಲ್ಲ ರೀತಿಯಾದಂಥ ಸಹಕಾರವನ್ನು ನೀಡಿದ್ದಾರೆ. ಸರ್ಕಾರ ಮಟ್ಟದಲ್ಲಿ ಈ ಕಟ್ಟಡದ ನಿರ್ಮಾಣಕ್ಕೆ ಬೇಕಾಗಿರುವಂಥ ತಾಂತ್ರಿಕ ಏನಾದರೂ ತೊಡಕುಗಳಿದೆ ಅದೆಲ್ಲವನ್ನು ಪರಿಹಾರ ಮಾಡಲಿಕ್ಕೆ ಅವರ ದೊಡ್ಡ ಪಾತ್ರ ಇದೆ. ಅವರ ನೇತೃತ್ವದಲ್ಲಿ
ಈ ಕ್ಷೇತ್ರದ ಏಳಿಗೆ ಜೊತೆಗೆ ಸಹಕಾರಿ ಸಂಘಗಳಿಗೆ ಕೂಡ ಪ್ರೋತ್ಸಾಹ ಸಿಗಲಿ ಅಂತ ಹಾರೈಸ್ತೀನಿ. ಮತ್ತು ಈ ಕಟ್ಟಡ ಆದಷ್ಟು ಬೇಗ ನಿರ್ಮಾಣ ಆಗಿ ಒಳ್ಳೆಯ ಒಂದು ಕಾರ್ಯಕ್ರಮದ ಮೂಲಕ ಜನರ ಮುಂದೆ ಅದನ್ನು ಪ್ರದರ್ಶನ ಮಾಡುವಂಥ ಕೂಡ ಆಗಲಿ ಅಂತ ಹಾರೈಸಿ, ಈ ಕಾರ್ಯಕ್ರಮ ಇಂಥ ಸಂದರ್ಭಗಳಲ್ಲಿ ನಾವೆಲ್ಲ ಕೂಡ ಸೇರೋದು ಒಂದು ಅವಕಾಶಕ್ಕೆ ಸಂಘಗಳಲ್ಲಿ ಎಷ್ಟು ಆರ್ಥಿಕ ಶಕ್ತಿ ಇದೆ ಕೊಡಗಿನಲ್ಲಿ ನನಗೆ ಗೊತ್ತಿಲ್ಲ, ಆದರೆ ಇವ್ರಿಗಿದೆ ಅಷ್ಟು ಮಾತ್ರ ಖಂಡಿತ. ಅದನ್ನು ನೋಡಿದಾಗ ನಮ್ಮ ಮಂತರ್ ಹೇಳ್ತಾಯಿದ್ರು ಒಳ್ಳೆ ರಿಸಾರ್ಟ್ ಥರ ಕಟ್ತಾಯಿದ್ದೀವಿ ಅಂತ ಹೇಳಿದೆ ರಿಸಾರ್ಟ್ ಮಾಡಬೇಡಿ, ರಿಸಾರ್ಟ್ ಥರ ಇದ್ದರೆ ಪರವಾಗಿಲ್ಲ, ಸಹಕಾರಿ ಸಂಘ ಅಂತ ಹೇಳಿದ್ರೆ ಇಟ್ಸ್ ಅ ಕೋಆಪ್ರೇಟಿವ್ ಮೂವ್ಮೆಂಟ್. ಇವತ್ತು ಸಂವಿಧಾನದ ಒಂದು ಆಶಯ ಆಗಿದೆ. ಆರ್ಟಿಕಲ್ 19ಗೆ ತಿದ್ದುಪಡಿ ಮಾಡಿ ಮೂಲಭೂತ ಹಕ್ಕಾಗಿ ಪರಿವರ್ತನೆ ಆಗಿದೆ. ಮೊನ್ನೆ ಸರ್ಕಾರ ತಂದಂಥ ಒಂದು ನೀತಿಯನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದಾಗ ಹೈಕೋರ್ಟ್ನವರು ಇಟ್ಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 19 ನೀವು ಹಸ್ತಕ್ಷೇಪ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅದನ್ನು ಹೊಡೆದಾಕಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಅಧಿಕಾರಿಗಳಿದ್ದಾರೆ ಇಲ್ಲಿ, ಅನಾವಶ್ಯವಾದಂಥ ಹಸ್ತಕ್ಷೇಪ ಸರ್ಕಾರ ಆಗಲಿ ಸರ್ಕಾರದ ಅಧಿಕಾರಿಗಳಿಗಾಗಲಿ ಕೋಆಪ್ರೇಟಿವ್ ಸೊಸೈಟಿನಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಎಲ್ಲರ ಸಹಕಾರದೊಂದಿಗೆ ಅದರ ಕಾನ್ಸೆಪ್ಟೇ ಅದು. ಅಲ್ಲಿ ಎಲ್ಲ ಸ್ಥಳೀಯ ಯಾರೆಲ್ಲ ನಾಗರಿಕರು ಇರ್ತಾರೆ ಅವರೆಲ್ಲರೂ ಕೂಡ ಜೊತೆ ಸೇರಿ ಒಂದು ಸಂಸ್ಥೆಯನ್ನು ಕಟ್ಟಿ ತಮ್ಮ ಮತ್ತು ಇಲ್ಲಿ ಕೃಷಿ ಮತ್ತು ಇತರ ಗ್ರಾಮೀಣ ಪ್ರದೇಶದಲ್ಲಿ ಆಗುವಂಥ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಿಕ್ಕೋಸ್ಕರ ಒಂದು ಸಹಕಾರ ಸಂಘವನ್ನು ಆಗಿರೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ DCC ಬ್ಯಾಂಕ್ ರಿಜಿಸ್ಟ್ರೇಷನ್ ನಂಬರ್ 123. ಬಹುಶಃ 100 ವರ್ಷಗಳಲ್ಲಿ ನಮ್ಮ ಸಹಕಾರ ಸಂಘ ಭಾಳಷ್ಟು ಹೆಸರುಗಳನ್ನ ಬದಲಾವಣೆ ಮಾಡಿಕೊಂಡು ಏಳುಬೀಳುಗಳನ್ನ ಕಾಣ್ತಾ ಮುಂದುವರಿತಾ ಬಂದಂಥ ಪರಿಸ್ಥಿತಿಲಿ ನಾವು ಒಂದು 27-28 ವರ್ಷದಿಂದ ಅಧಿಕಾರಕ್ಕೆ ಬಂದ್ವಿ. ಬೇರೆ ಬೇರೆ ಆಡಳಿತ ಮಂಡಳಿಗಳಲ್ಲಿ ಕೆಲಸ ಮಾಡ್ಕೊಳ್ತಾ ಸಹಕಾರ ಸಂಘವನ್ನು ಭಾಳ ಗಟ್ಟಿಯಾಗಿ ಮೇಲೆ ಮಟ್ಟಕ್ಕೆ ತಂದಿದ್ವಿ. 2021ಕ್ಕೆ ನಾವು ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಿತ್ತು. ಈ ಕೊರೋನಾ ಸಮಸ್ಯೆಗಳಿದ್ದರಿಂದ ಸಮಾರಂಭ ಮಾಡಲಿಕ್ಕೆ ಅವಕಾಶಗಳು ಆಗ್ತಾ ಇರಲಿಲ್ಲ ಅವಾಗ. ಹಾಗಾಗಿ ಅದನ್ನು 2022ನೇ ತಾರೀಕು ಇಸ್ವಿಲಿ ಜೂನ್ 27ನೇ ತಾರೀಕು ನಾವು ನಮ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಬಹುಶಃ ಕೊಡಗು ಜಿಲ್ಲೆಯಲ್ಲಿ ಯಾವ ಸಹಕಾರ ಸಂಘನೂ ಮಾಡಲಿಕ್ಕೆ ಆಗದೇ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಯಾಕೆಂದರೆ ಸಹಕಾರ ಸಂಘಗಳ ಕಾರ್ಯಕ್ರಮ ಅಂತಂದರೆ ಬೆಳಗ್ಗೆ ಶುರು ಮಾಡಿ ಮಧ್ಯಾಹ್ನಕ್ಕೆ ಮುಗಿಸ್ಬಿಡ್ತಾರೆ. ಒಂದು 100-150 ಜನ ಸೇರೋದೇ ಕಷ್ಟ. ಅಂಥ ಪರಿಸ್ಥಿತಿಲಿ ನಾವು ಇದೇ ಜಾಗದಲ್ಲಿ ಅವತ್ತಿನ ಸಹಕಾರ ಮಂತ್ರಿಗಳು, ಅವತ್ತಿನ ಶಾಸಕರು ಎಲ್ಲರೂ ಗಣ್ಯರಾಗಿ ಸಮಾರಂಭಕ್ಕೆ ಕರೆದು ಈ ಬೃಹತ್ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿ ಕುಶಾಲನಗರ ರೈತ ಸಹಕಾರ ಭವನದಲ್ಲಿ ಒಂದು ಭಾಳ ದೊಡ್ಡ ಒಂದು 4,500 ಜನರ ಮಧ್ಯೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಬೆಳಗ್ಗೆಯಿಂದ ರಾತ್ರಿ 11 ಗಂಟೆ ತನಕ ಕಾರ್ಯಕ್ರಮ ನಡೀತು. ಬೆಳಗ್ಗೆಯಿಂದ ರಾತ್ರಿ 11 ಗಂಟೆ ತನಕ ಆ ಹಾಲ್ ಫುಲ್ ಇತ್ತು. ಅಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಈ ಶತಮಾನೋತ್ಸವ ಭವನವನ್ನು ನಾವು ಅವತ್ತು ಶಂಕುಸ್ಥಾಪನೆ ಮಾಡಿದ್ವಿ. ಬಹುಶಃ ಆ ಶಂಕುಸ್ಥಾಪನೆ ಆದಮೇಲೆ ಅದಕ್ಕೆ ಬೇಕಾಗಿರೋಂಥ ಹಣದ ಕ್ರೋಢೀಕರಣ, ಸರ್ಕಾರದ ಅನುಮತಿಗಳು, ಈ ರೀತಿ ಎಲ್ಲವನ್ನೂ ನಾವು ಪಡ್ಕೊಂಡು ಇವತ್ತು ಟೆಂಡರ್ ಕರೆದು ಈ ಟೆಂಡರ್ ಮೂಲಕ ಸೂಕ್ತ ಟೆಂಡರ್ದಾರರಿಗೆ ಟೆಂಡರನ್ನು ಕೊಟ್ಟು ಇವತ್ತು ನಾವು ಭೂಮಿ ಪೂಜೆಯನ್ನು ಭೂಮಿ ಪೂಜೆ ಮೂಲಕ ನಮ್ಮ ಈ ಒಂದು ಕಟ್ಟಡ ನಿರ್ಮಾಣವನ್ನು ನಾವು ಇವತ್ತು ಕೈಗೆ ತಗೊಳ್ತಾ ಇದ್ದೀವಿ. ಬಹುಶಃ ನಮ್ಮ ಈ ಒಂದು ಏನು ಸರ್ಕಾರದಿಂದ ಅನುಮತಿ ಬೇಕು ಅಂಥ ಸಂದರ್ಭದಲ್ಲಿ ಭಾಳ ಹೃತ್ಪೂರ್ವಕವಾಗಿ ನಮ್ಮ ಜೊತೆಗೆ ಪೊನ್ನಣ್ಣ ಸಾಹೇಬರು ಮತ್ತು ಮಂತ್ರಗೌಡರು ಇಬ್ಬರೂ ಸರ್ಕಾರದ ಮಟ್ಟದಲ್ಲಿ ವ್ಯವಹರಿಸಿ ನಮಗೇನು ಒಂದು ಅನುಮೋದನೆಗಳನ್ನ ಬೇಕು ಭಾಳ ಸುಲಭವಾಗಿ ಕೊಡಿಸಿದರು. ಇಲ್ಲ ಅಂದರೆ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಈ 16.5 ಕೋಟಿದು ಏನಾದರೂ ಒಂದು ಪ್ರಾಜೆಕ್ಟನ್ನು ತೊಗೊಂಡೋದ್ರೆ ಅದು ತೆಗೆದು ಬಿಸಾಡ್ಬಿಡ್ತಾರೆ ಅಲ್ಲಿ ಸ್ಟೇಟ್ ಲೆವೆಲ್ ಕಮಿಷನರ್ಗಳು. ಯಾಕೆ ಅಂದರೆ ನಿಮ್ಮದೊಂದು ಸಣ್ಣ ಪ್ರೈಮರಿ ಸೊಸೈಟಿ ನಿಮಗೆ ಯಾಕೆ ಇಷ್ಟು ದೊಡ್ಡ ಪ್ರಾಜೆಕ್ಟು ಅನ್ನೋ ಮಟ್ಟಕ್ಕೆ ಚಿಂತನೆಗಳು ರಾಜ್ಯ ಮಟ್ಟದಲ್ಲಿರ್ತವೆ. ಅಂಥದ್ರಲ್ಲಿ ವಿಶೇಷವಾಗಿ ಕೊಡಗಿನಲ್ಲಿ ನಮ್ಮ ಕುಶಾಲನಗರಕ್ಕೆ ಈ ಮಟ್ಟದ ಒಂದು ಬೃಹತ್ ಯೋಜನೆಯನ್ನು ನಾವು ನಮ್ಮ ಸಹಕಾರ ಸಂಘದಿಂದ ಹಮ್ಮಿಕೊಳ್ಳಲಿಕ್ಕೆ ಸಹಕಾರ ನೀಡಿದಂಥ ಇಬ್ಬರು ಶಾಸಕರಿಗೂ ಈ ವೇದಿಕೆ ಮೂಲಕ ಭಾಳ ಹೃತ್ಪೂರ್ವಕ ಧನ್ಯವಾದಗಳನ್ನ ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ಗುಯ್ಯ ಗ್ರಾಮದ ಅಗಸ್ತೇಶ್ವರ ದೇವಾಲಯದ ಆವರಣವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ವತಿಯಿಂದ ಸ್ವಚ್ಛಗೊಳಿಸಲಾಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ವತಿಯಿಂದ ಗುಯ್ಯ ಗ್ರಾಮದ ಅಗಸ್ತೇಶ್ವರ ದೇವಸ್ಥಾನದ ಆವರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಯಿತು. ಸುಮಾರು 20ಕ್ಕೂ ಹೆಚ್ಚು ಒಕ್ಕೂಟದ ಮಹಿಳೆಯರು ಸೇರಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸೇವಾ ಪ್ರತಿನಿಧಿ ಉಷಾ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ
ಸಿದ್ದಾಪುರ ಗುಯ್ಯ ಒಕ್ಕೂಟದ ವತಿಯಿಂದ ಪ್ರತಿ ವರ್ಷ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಸುಂದರ ಪರಿಸರ ನಿರ್ಮಾಣ ಮಾಡಲು ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಇದೇ ಸಂದರ್ಭ ಒಕ್ಕೂಟದ ಅಧ್ಯಕ್ಷ ಉದಯ್, ಒಕ್ಕೂಟದ ಪ್ರಮುಖರಾದ ನವ್ಯಜ್ಯೋತಿ, ಕಾಮಧೇನು, ಸ್ವಪ್ನ ಸಂಘದ ಸದಸ್ಯರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕೂಡನಹಳ್ಳಿ ಹಾಗೂ ಪಿ ಬಸವನಹಳ್ಳಿ ಮುಖ್ಯ ರಸ್ತೆಯ ನೇರಳಕುಪ್ಪೆಯ ಕೊಪ್ಪಲಿಗೆ ಹೋಗುವ ರಸ್ತೆಯು ಒತ್ತುವರಿಯಾಗಿದ್ದು, ಸಾರ್ವಜನಿಕರಿಗೆ ಓಡಾಡಲು ತೊಂದರೆಯಾಗಿದೆ. ಪಿರಿಯಾಪಟ್ಟಣ ತಾಲೂಕಿನ ಪೋಡನಹಳ್ಳಿ ಹಾಗೂ ಪಿ ಬಸವನಹಳ್ಳಿ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಹಾದು ಹೋಗಿರುವ ನೇರಳಕುಪ್ಪೆಯ ಕೊಪ್ಪಲಿಗೆ ಹೋಗುವ ರಸ್ತೆಯು ಒತ್ತುವರಿಯಾಗಿದ್ದು, ಈ ರಸ್ತೆಯು ಹಿಂದೆ 35 ಅಡಿ ರಸ್ತೆ ಇದ್ದು ಈಗ ಕೇವಲ 10 ಅಡಿ ರಸ್ತೆಯಾಗಿ ಬಂದು ನಿಂತಿದ್ದು, ಈ ರಸ್ತೆಗೆ ಸರಿಯಾದ ಮೆಟ್ಲಿಂಗ್ ವ್ಯವಸ್ಥೆ ಇಲ್ಲದೆ ದುರಸ್ತಿಯತ್ತ ಸಾಗಿದೆ. ಈ ರಸ್ತೆಯಲ್ಲಿ ರೈತರ ಕೃಷಿ ಚಟುವಟಿಕೆ ಮತ್ತು ಶಾಲಾ ಮಕ್ಕಳು ಓಡಾಡುವುದರಿಂದ ಹೆಚ್ಚು ಸುರಿಯುತ್ತಿರುವ ಮಳೆಯಿಂದಾಗಿ ರಸ್ತೆಯ ಹಳ್ಳ ಕೊಳ್ಳಗಳಿಂದ ಕೂಡಿದ್ದು ಜನರು ಓಡಾಡಲು ಕಷ್ಟಕರವಾಗಿದೆ. ಈ ರಸ್ತೆಯ ಬಗ್ಗೆ ತಾಲೂಕು ದಂಡಾಧಿಕಾರಿಗೆ ಗ್ರಾಮಸ್ಥರು 3 ಬಾರಿ ಅರ್ಜಿ ಸಲ್ಲಿಸಿದರೂ ಕೂಡ ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಗ್ರಾಮದ ಅಂಜನಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದೊಡ್ಡಸ್ವಾಮಿ ಶೆಟ್ಟಿ, ರೈತ ಸಂಘದ ಅಧ್ಯಕ್ಷ ಶಿವಣ್ಣ ಶೆಟ್ಟಿ, ಗ್ರಾಮಸ್ಥರಾದ ಶಿವಣ್ಣ, ರಾಮಚಂದ್ರ, ಸುಂದರಾಚಾರಿ, ಜಯಣ್ಣ, ಸುರೇಶ್ ಶೆಟ್ಟಿ, ಕಾಂತರಾಜ್, ಕಿಶೋರ್ ಇನ್ನಿತರರು ಹಾಜರಿದ್ದರು. ಉಡಾಣಿ ನಾನು ನಮ್ಮ ಜಮೀನು ಇರೋದು ನೇರಕುಪ್ಪೆ ಈ ಬಸವನಹಳ್ಳಿ ಪಕ್ಕ ಜಮೀನು ರೋಡ್ನ ಪಕ್ಕದಲ್ಲೇ ಇರೋದು. ಅದರಿಂದ ನಾವು 24 ಗಂಟೆ ಟೈಮ್ ತಿರುಗುವಂಥವ್ರು. ನಾವು ಹಗಲು ರಾತ್ರಿ ಅಂತ ಕಾಣ್ತಾರೆ. ಅದ್ರ ಮೇಲೆ ಸೊಂಟ ಮಟ್ಟ ಮೂನ್ಕೊಂಡು ತಿರುಗಾಡ್ತಾ ಇದ್ದೀವಿ. ಜಾಗ ಸರಿಯಿಲ್ಲ ಇಲ್ಲಿ. ಎಷ್ಟು ವರ್ಷದಿಂದ ಓಡಾಡ್ತೀವಿ? ಸುಮಾರು ಒಂದು 10 ವರ್ಷೇನು. ನಾನು 10 ವರ್ಷ ತುಡಿನಿಂದ ಓಡಾಡ್ತಿದ್ದೆ ನಾನು. ಎಷ್ಟು ಸರಿ? ಈಗ 6 ವರ್ಷ ತಗೊಂಡ 7 ವರ್ಷ ಆಯಿತು ರೋಡ್ ಮಾಡಿ. ಆ ಕಲ್ಲು ಚೂರು ಇಲ್ಲ, ಎಲ್ಲ ಒಳಕ್ಕೆ ಮೆಟ್ಲಿಂಗ್ ಮಾಡಿದ್ರು ಎಲ್ಲ ಪೂರ್ತಿ ಹೋಗವೆ. ಅದರಿಂದ ಸ್ಕೂಲ್ ಮಕ್ಳಿಗೆ ಹೋಗೋಕ್ಕೂ ಬರೋಕ್ಕೂ ತೊಂದರೆ, ನಮಗೂ ಹೆಂಗಸ್ರು ಮಕ್ಳು ಹೋಗೋಕೆ ಬರೋಕ್ಕೆ ತೊಂದರೆ. ದನ ಕರಲ್ಲೂ ಬಿಚ್ಚಿ ಹಗ್ಗ ಸುತ್ತಿ ಓಡಿಸ್ಬಿಟ್ಟು ಹೊರಗೆ ಇಟ್ಕೊಳ್ಳೋದು. ನಾವು ಈ ಕಡೆ ಹೊಟ್ಲೋಗಿ ಹೋಗಕ್ಕಾಗಲ್ಲ, ಹೊರಗಡೆ ಓಡೋಗಿ ಇಟ್ಕೊಳ್ಳೋದು, ದನ ಕರ ಇಟ್ಕೊಳ್ಳೋಕೆ. ಅದ್ರ ಬಗ್ಗೆ ನೀವು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಅರ್ಜಿ ಸಲ್ಲಿಸಿದ್ದೀರಾ? ಮಾಡಿದ್ದೀವಿ. ಇಲ್ಲಿವರೆಗೂ ಯಾರು ಬಂದಿವಿಲ್ಲ, ಬಂದು ನೋಡುವಿಲ್ಲ. ಯಾರು ಪರಿಹಾರ ಮಾಡೋಕ್ಕೆ ಅವ್ರು ಕೊಡೋಕ್ಕೂ ಬಂದಿಲ್ಲ, ತಗೊಳ್ರಪ್ಪ ಅನ್ನೋಕ್ಕೂ ಬಂದಿಲ್ಲ. ಎಷ್ಟು ಸರಿ ಮನೆ ಸಲ್ಲಿಸಿದ್ದೀರಿ? ನಾಳೆ 3-4 ಸರಿ ಆಗೋಗೋದಿಲ್ಲ ಮಾಡಿ. ಇದ್ರ ಬಗ್ಗೆ ಯಾರು ಬಂದು ಗಮನ ಇಲ್ಲ. ಮುಂದೆ ಏನು ಮಾಡ್ಬೇಕಂತಿದ್ದೀರಿ? ಮುಂದೆ ಏನು ಅಂದರೆ ಮೆಟ್ಲಿಂಗ್ ಮಾಡಿಸ್ಬೇಕು, ಆದರೆ ಯಾವ್ದಾದ್ರು ತಿರುಗಾಡೋಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ನಮಗೆ. ಆದರೆ ನಾವು ಜಮೀನು ಬಿಟ್ಬಿಟ್ಟು ಇನ್ನೂ ಕಡೆ ಎಲ್ಲರೂ ಹೋಗ್ಬೇಕಾಯ್ತದೆ. ಸೂಕ್ತ ಪರಿಹಾರ ಮಾಡಬೇಕು, ಮಾಡ್ಕೊಡ್ಬೇಕು ನಮ್ಗೆ ಮಾಡ್ಕೊಡ್ಬೇಕು. ಇಷ್ಟು ಭಾರಿ ಹಿಂಸೆ ಹೋಗ್ಬಿಟ್ಟದೆ. ಅದರಿಂದ ನಾವು ಇಲ್ಲಿ ಇಷ್ಟು ಹಿಂಸೆ ತಗೊಂಡ್ರೋದು. ಇಲ್ಲೇ ನೋಡ್ಬೇಕಾದ್ರೆ ಕಣ್ಣಾರ ನಿಂತ್ಕೊಂಡು ಕಾಣ್ತದಿಲ್ಲ, ನೋಡ್ಕೊಂಡು ಇದು ಮಾಡಿ. ಮುನ್ನಹಳ್ಳಿ ಗ್ರಾಮಸ್ಥ ನಾನು. ಇಲ್ಲಿ ನಮ್ಮ ಜಮೀನು ಇರೋದ್ರಿಂದ ನಾವು ಇಲ್ಲಿ ದಿನನಿತ್ಯ ತಿರುಗಾಡೋ ಪರಿಸ್ಥಿತಿ ಇದೆ. ಆದರೆ ಇಲ್ಲಿ ವ್ಯವಸ್ಥೆ ನೋಡಿದ್ರೆ ಈ ಮಳೆಯಲ್ಲಿ ತಿರುಗಾಡೋಕ್ಕಾಗದೇ ಈ ಜಾಗ ಬಿಟ್ಬಿಟ್ಟಿದ್ದೀವಿ. ಇದು 35 ಅಡಿ ರಸ್ತೆ ಇರೋದು. ಇಲ್ಲಿ ಒಂದು 20-30 ಜನ ಇಲ್ಲಿ ರೈತರಿಗೆ ಅನುಕೂಲ ಆಗೋಂಥ ರಸ್ತೆ. ಮತ್ತು ಇಲ್ಲಿ ನೇರಳಕುಪ್ಪೆ ಗ್ರಾಮದ ಸ್ಕೂಲ್ಗೋಸ್ಕರ ಮಕ್ಕಳುಗಳು ಇಲ್ಲಿ ಇದೇ ರಸ್ತೆಯಲ್ಲಿ ಮುಖ್ಯ ರಸ್ತೆ ಆಗಿದೆ. ಈ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ. ಅದರಿಂದ ಈ ರಸ್ತೆ ಹಾಳಾಗಿರೋದ್ರಿಂದ ಬಳಸಿ 3 ಕಿಲೋಮೀಟ್ರ್ ದೂರದಿಂದ ಬಂದು ಮಕ್ಕಳುಗಳು ಅಲ್ಲಿ ಹೋಗ್ತಾ ಇದ್ದಾವೆ. ಮತ್ತು 3-4 ಬಾರಿ ಇದಕ್ಕೆ ಗಮನ ಹರಿಸಿ ಅಂದ್ಬಿಟ್ಟು ತಾಲೂಕು ಅಧಿಕಾರಿಗಳಿಗೆಲ್ಲ ಮನವಿ ಮಾಡಿದ್ರು, ಯಾವುದೇ ರೀತಿ ಮನವಿ ಮಾಡಿಲ್ಲ. ಅದರಿಂದ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನ ಹರಿಸಿ ಇದಕ್ಕೆ ಸೂಕ್ತ ಪರಿಹಾರ ನೋಡ್ಕೊಡ್ಬೇಕು ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕ್ಯಾರ್ಪೇಟೆ ಪುರಸಭೆಯ ಸಾಮಾನ್ಯ ಸಭೆಯು ಶಾಸಕರಾದ ಎಚ್.ಡಿ. ಮಂಜು ನೇತೃತ್ವದಲ್ಲಿ ನಡೆಯಿತು. ಕ್ಯಾರ್ಪೇಟೆ ಪುರಸಭೆಯ ಸಾಮಾನ್ಯ ಸಭೆಯು ಶಾಸಕರಾದ ಎಚ್.ಟಿ. ಮಂಜು ನೇತೃತ್ವದಲ್ಲಿ ನಡೆಯಿತು. ಕ್ಯಾರ್ಪೇಟೆ ಪುರಸಭೆಯ ಸಾಮಾನ್ಯ ಸಭೆಯು ಆಡಳಿತ ಅಧಿಕಾರಿಗಳಾದ ಪಾಂಡವಪುರ ಉಪ ವಿಭಾಗಾಧಿಕಾರಿ ನಂದೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಶಾಸಕರಾದ ಎಚ್.ಟಿ. ಮಂಜು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಚ್.ಆರ್. ಲೋಕೇಶ್ ಹಾಗೂ ಚೀಫ್ ಆಫೀಸರ್ ರಾಜು ಕೆ. ವಟಾರ ಸಭೆಯಲ್ಲಿ ಭಾಗವಹಿಸಿ ವಿವಿಧ ಅಭಿವೃದ್ಧಿ ವಿಚಾರಗಳನ್ನು ಕುರಿತು ಚರ್ಚೆ ನಡೆಸಿದರು. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಹಾಗೂ ವೃತ್ತಕ್ಕೆ ಅಂಬೇಡ್ಕರ್ ಹೆಸರಿಡುವಂತೆ ಸದಸ್ಯ ಪ್ರೇಮ್ ಕುಮಾರ್ ವಿಚಾರ ಮಂಡಿಸಿದಾಗ ಬಿಸಿ ಬಿಸಿ ಚರ್ಚೆ ನಡೆದು ಕಾವೇರಿದ ವಾತಾವರಣ ನಿರ್ಮಾಣವಾಯಿತು. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಸರ್ಕಾರಿ ಜಾಗದಲ್ಲಿ ಪ್ರತಿಮೆ ಸ್ಥಾಪಿಸಲು ಅವಕಾಶವಿಲ್ಲವಾದ್ದರಿಂದ ಚನ್ನರಾಯಪಟ್ಟಣ ಮೈಸೂರು ಮುಖ್ಯ ರಸ್ತೆಯ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಜಾಗದಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡುವಂತೆ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು.
ಪುರಸಭೆ ವ್ಯಾಪ್ತಿಯಲ್ಲಿ ಅಗತ್ಯ ಇರುವ ಪ್ರದೇಶದಲ್ಲಿ ತುರ್ತಾಗಿ ಕಾಮಗಾರಿ ನಡೆಸುವುದು, ವಿವಿಧ ವೃತ್ತಗಳಲ್ಲಿ ಅಳವಡಿಸಿರುವ ಜಾಹೀರಾತು ಫಲಕಗಳಿಂದ ಶುಲ್ಕ ಸಂಗ್ರಹಣೆ ಮಾಡಿ ಆದಾಯ ಹೆಚ್ಚಿಸಿಕೊಳ್ಳುವುದು, ಹೊಸಹೊಳಲು ಹಾಗೂ ಕೆಆರ್ಪೇಟೆ ಪಟ್ಟಣದಲ್ಲಿ ನಿವೇಶನ ರಹಿತರಿಗೆ ನಿವೇಶನ ವಿತರಿಸಲು ಕ್ರಮ ಕೈಗೊಳ್ಳುವುದು, ಪಕ್ಷಾತೀತವಾಗಿ ಕೆಲಸ ಮಾಡಬೇಕೆಂದು ಶಾಸಕರಾದ ಮಂಜು ಸದಸ್ಯರಲ್ಲಿ ಮನವಿ ಮಾಡಿದರು. ಹಿರಿಯ ಸದಸ್ಯರಾದ ಕೆಸಿ ಮಂಜುನಾಥ್, ಡಿ ಪ್ರೇಮ್ಕುಮಾರ್, ಬಸ್ ಸಂತೋಷ್ ಕುಮಾರ್, ಗಿರೀಶ್, ಪ್ರವೀಣ್, ರವೀಂದ್ರ ಬಾಬು, ಎಚ್ಡಿ ಅಶೋಕ್, ನಟರಾಜ್, ಪಂಕಜ, ಜಮ್ಕರ್ ಬೇಗಂ, ಕಲ್ಪನಾ, ಶುಭಾ ಗಿರೀಶ್, ಇಂದ್ರಾಣಿ, ಸೌಭಾಗ್ಯ, ಸುಗುಣ ರಮೇಶ್, ಕೆಎಸ್ ಪ್ರಮೋದ್ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಕೆಆರ್ಪೇಟೆ ಹೇಮಾವತಿ ಬಡಾವಣೆಯ ಕ್ರೀಡಾ ಪಾರ್ಕಿನಲ್ಲಿ ಬಯಲು ರಂಗಮಂದಿರ ನಿರ್ಮಾಣ ಮಾಡುವುದು, ಕೆಆರ್ಪೇಟೆ ಪಟ್ಟಣದ ಪುರಸಭಾ ಕಚೇರಿಯನ್ನು ಬಸ್ ನಿಲ್ದಾಣದ ಪಕ್ಕದಲ್ಲಿ ಹೊಸದಾಗಿ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲು ತೀರ್ಮಾನಿಸಲಾಯಿತು. ಒಂಚೂರು ಮಾಡಿಫಿಕೇಶನ್ ಮಾಡಪ್ಪ ಅಂತ ಹೇಳಿದ್ರು. ಮಾಡಿಫಿಕೇಶನ್ ಮಾಡಿದ್ರು. ಏನು ನಟರಾಜು ತಾವು ಅಧ್ಯಕ್ಷದ ಸಮಿತಿಯಲ್ಲಿ ಅದು ಬಿಟ್ಟರೆ ನಾನು ಸಣ್ಣ ವಿಚಾರಕ್ಕೂ ನಮ್ಮದು ಮುನ್ಸಿಪಾಲ್ಟಿ ವಿಚಾರ ನಾನು ಇನ್ವಾಲ್ವ್ಮೆಂಟ್ ಆಗ್ತಾಯಿಲ್ಲ. ನೀವು ಹೇಳಿದಾಗೆ ನೇಚರಾಗಿ ಈಗ ಒಂದು ಅಲಾಗಿ ಕೆರೆ ರಸ್ತೆ ನಮಗೆಲ್ಲ ಗೊತ್ತಿದೆ. ಆ್ಯಕ್ಚುಲಿ ಅರ್ಲಿಯರಾಗೆ ಕಾಂಟ್ರಾಕ್ಟ್ರು ಮಾಡೋಕ್ಕೆ ರೆಡಿ ಇದ್ರು. ನೀವು ಸಜೆಷನ್ ಕೊಟ್ಟರೆ ಇಲ್ಲ ಅಂತ ಫಸ್ಟು ಒಳ್ಳೆ ಸಜೆಷನ್ ಕೊಟ್ಟು ನಾವು ವೆಯ್ಟ್ ಮಾಡೋದು. ಈಗ ಅದಕ್ಕೇನಾಗಿದೆ, ಮೇಲ್ಗಡೆ ರೀಸರ್ಫೇಸಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ರೀಸರ್ಫೇಸಿಂಗ್ ಮಾಡಿಬಿಟ್ರೆ 1 ವರ್ಷನ 6 ತಿಂಗಳು ಬರಲ್ಲ, ಪುನಃ ಯಥಾಸ್ಥಿತಿ ಹೋಗುತ್ತೆ. 2 ರೋಡ್ ರೀಸರ್ಫೇಸಿಂಗ್ ಮಾಡೋದ್ರ ಬದಲು 1 ರೋಡ್ ಎಷ್ಟೈತಷ್ಟು ಕೆಲಸ ಮಾಡಿ ಇನ್ನು ಮಿಕ್ಕದಕ್ಕೆ ನಮ್ಮದು ಫುಲ್ ಅದು ಭಾರತೀಯ ಬರೋ ಸೆಕ್ಷನ್ ಅದು ಇನ್ನೇ ಬರಲ್ಲ ಸರ್. ಅವರು ಮಿಸ್ಗೈಡ್ ಮಾಡ್ತಾರೆ ನಮಗೆ. ಯಾಕೆಂದರೆ ಫಲಾನುಭವಿಗಳನ್ನ ಆಯ್ಕೆ ಮಾಡೋ ವಿಚಾರ, ಯಾಕೆಂದರೆ ಮನೆ ರಿಪೇರಿ ಇರ್ಬೋದು, ಅವ್ರಿಗೆ ಸೌಲಭ್ಯ ಕೊಡೋ ವಿಚಾರ ಇರ್ಬೋದು. ಇನ್ನೊಂದು ಒಂದು ನಿಮಿಷ ನಿಮ್ಗೆ ಬರಲ್ಲ ಮಂಡಿ ಕೊಡ್ಬಣ್ಣ ಯಾರಲ್ಲ ಯಾಕೆ ಯಾರು ನೀವೇ ಈಗ ವೆಲ್ಫೇರ್ ಯಾರು ಮೇಡಮ್ ನಗರೋತ್ಥಾನ ನಿಮ್ಗೆ ಚಾರ್ಜ್ ಹಾಕ್ಸ್ಕೊಂಡಿಲ್ಲ ಹಾಕ್ಸ್ಬೇಕಾಗಿತ್ತು. ಇಂಡಿವಿಜುವಲ್ ಅವ್ರು ಮಾಡ್ತಾರೆ ನಮ್ಮ ಆಯ್ತಲ್ಲ, ಇಂಡಿವಿಜುವಲ್ ಅವ್ರು ಮಾಡ್ತಾ ಇದ್ದಾರೆ, ಇಷ್ಟ ಮಾಡ್ತಾ ಇದ್ದಾರೆ. ಆರು ತಿಂಗಳಿಗೆ ವರ್ಷಕ್ಕೆ ಒಂದು ಮೀಟಿಂಗ್ ಕರೆದ್ರೆ ಏನಾಗಿದೆ ಆಫೀಸಲ್ಲಿ ನಿಮಗೆ ಗೊತ್ತಿರೋಂಗೆ ಅಲ್ಲಿ ಜನರು ಕೆಲಸ ಮಾಡ್ಸಕ್ಕಾಗ್ತಾ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಈಗ ಕ್ರಿಯಾ ಯೋಜನೆ ಮಾಡಬೇಕಾದ್ರೂ ನಮಗೆ ಗಮನಕ್ಕೆ ಬರೋದಾದ್ರೆ ಈಗ ನಿಮಗೆ MLA ಅವರು ಕ್ರಿಯಾಶೀಲರಾಗವ್ರೆ. ನಾನು 3 ಮೀಟಿಂಗ್ ನೋಡ್ತೇನೆ, ಅವರು ಅಟೆಂಡ್ ಆಗಿದ್ದಾರೆ. ಹಿಂದೆ ಯಾರು ಗೊತ್ತಿರಲಿಲ್ಲ, ಯಾವಾಗಲೂ ಅವರು ಸುತ್ತ ಬರೋದು. ಅವ್ರಿಗೂ ಗಮನದಲ್ಲಿ ಇರ್ತದೆ. ನೀವು 6 ತಿಂಗಳಿಗೆ ವರ್ಷಕ್ಕೆ ಒಂದು ಮೀಟಿಂಗ್ ಕರೆದ್ರೆ ಯಾರು ತಲೆಗೆ ಇರ್ತದೆ? ಈ ಸಬ್ಜೆಕ್ಟ್ ಹೋದ್ ಮೀಟಿಂಗ್ ಅಲ್ಲಿ ಏನು ಅಪ್ರೂವಲ್ ಆಯ್ತು ಅಂತ ಗೊತ್ತಿಲ್ಲ. ಇಲ್ಲಿ ಸುಮಾರುಗಳು ಓದ್ಸತ ಬಂದಿಲ್ದೇ ಇರೋವೆಲ್ಲ ಈ ಸತ ಸೇರ್ಕೊಂಡಾಗ ಅಪ್ರೂವಲ್ಗೆ. ಅದು ಮುಂದೆ ಓದುವಾಗ ಹೇಳ್ತೀನಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 2 ತಿಂಗಳಿಗಾರು ಒಂದು ಮೀಟಿಂಗ್ ಕರಿಬೇಕು. ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ಇದ್ರ ಬಗ್ಗೆ ರಿವ್ಯೂ ಮಾಡಿದ್ದಾರೆ. DHO ಅವರಿಗೆ ವೆರಿ ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ. ಸೊ ಇಂಥ ಒಂದು ಕ್ಲಿನಿಕ್ ಅವಕಾಶ ಮಾಡಿಕೊಟ್ರೆ ನಮ್ಮ ಪಟ್ಟಣದ ಒಂದು ಜನರ ಆರೋಗ್ಯಕ್ಕೆ ಅನುಕೂಲ ಆಗಿದೆ ಸರ್. ಅದು ಮಾಡಲಿ. ಬಟ್ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕಾರು ಮತ್ತು ಆಟೋ ರಿಕ್ಷಾ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಆಟೋ ಚಾಲಕನಿಗೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಾಪೋಕ್ಲು ಸಮೀಪದ ಬೋಳಿಬಾಣೆಯಲ್ಲಿ ನಡೆದಿದೆ. ಕಾರು ಮತ್ತು ಆಟೋ ರಿಕ್ಷಾ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಆಟೋ ಚಾಲಕ ಗಂಭೀರವಾಗಿ ಗಾಯಗೊಂಡ ಘಟನೆ ನಾಪೋಕ್ಲು ಸಮೀಪದ ಬೋಳಿಬಾಣೆ ಎಂಬಲ್ಲಿ ನಡೆದಿದೆ. ಮೂರ್ನಾಡಿನಿಂದ ನಾಪೋಕ್ಲುವಿನತ್ತ ಚಲಿಸುತ್ತಿದ್ದ ಆಟೋಗೆ ನಾಪೋಕ್ಲುವಿನಿಂದ ಮೂರ್ನಾಡಿನತ್ತ ಹೊದವಾಡ ಆಜಾದ್ ನಗರದ ನಿವಾಸಿ ಬುರ್ಹಾನ್ ಎಂಬುವರು ಚಲಿಸುತ್ತಿದ್ದ KA 12 MC 0518 ನೋಂದಾವಣಿ ಸಂಖ್ಯೆಯ ಕಾರು ಡಿಕ್ಕಿಯಾಗಿದ್ದು ಆಟೋ ಜಖಂಗೊಂಡಿದೆ. KA 12 A5432 ನೋಂದಾವಣಿ ಆಟೋವನ್ನ ಚಾಲಕ ಕೋಕೇರಿ ಗ್ರಾಮದ ನಿವಾಸಿ ಮಚ್ಚಂಡ ಶಂಭು ಎಂಬುವರು ಚಲಾಯಿಸುತ್ತಿದ್ದರು. ಅಪಘಾತದಲ್ಲಿ ಗಾಯಗೊಂಡ ಆಟೋ ಚಾಲಕ ಶಂಭು ಅವರಿಗೆ ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ನಾಪೋಕ್ಲು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕಾಡಾನೆಗಳನ್ನ ಕಾಡಿಗಟ್ಟುವ ಕಾರ್ಯಾಚರಣೆ ವಿರಾಜಪೇಟೆ ತಾಲೂಕಿನ ಪುಲಿಯೇರಿ, ಇಂಜಿಲಗೆರೆ, ಗುಯ್ಯ ಗ್ರಾಮದ ಕಾಫಿ ತೋಟಗಳಲ್ಲಿ ನಡೆಯಿತು. ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟು ಅಪಾರ ಪ್ರಮಾಣದ ಕೃಷಿ ಫಸಲು ನಾಶ ಮಾಡುವುದರ ಮೂಲಕ ಕಾರ್ಮಿಕರು, ಬೆಳೆಗಾರರಲ್ಲಿ ಆತಂಕ ಸೃಷ್ಟಿ ಮಾಡುತ್ತಿದ್ದ ಕಾಡಾನೆಗಳನ್ನು ಕಾಡಿಗಟ್ಟುವ ಕಾರ್ಯಾಚರಣೆ ವಿರಾಜಪೇಟೆ ತಾಲೂಕಿನ ಪುಲಿಯೇರಿ, ಇಂಜಿಲಗೆರೆ, ಗುಯ್ಯ ಗ್ರಾಮದ ಕಾಫಿ ತೋಟಗಳಲ್ಲಿ ನಡೆಯಿತು. ವಿರಾಜಪೇಟೆ DFO ಹಾಗೂ
ಎಸಿಎಫ್ ಅವರ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯ ಅಧಿಕಾರಿ ಶಿವರಾಮ್ ನೇತೃತ್ವದಲ್ಲಿ 10ಕ್ಕೂ ಹೆಚ್ಚು ಸಿಬ್ಬಂದಿಗಳ ತಂಡ ಕಾಡನರಗಳನ್ನು ಕಾಡಿಗಟ್ಟುವ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದರು. ಬೆಳಗ್ಗೆ ಪುಲಿಯೇರಿ ಭಾಗದಲ್ಲಿ ಬೀಡು ಬಿಟ್ಟಿದ್ದ 12 ಆನೆಗಳನ್ನು ಗುಹ್ಯ ಭಾಗದ ಮಾರ್ಗವಾಗಿ ವಿರಾಜಪೇಟೆ ಸಿದ್ದಾಪುರ ಮುಖ್ಯ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನಗಳನ್ನು ತಡೆಹಿಡಿದು ಕಾಡಾನೆಗಳನ್ನು ಬಜಗೊಲ್ಲಿ ಭಾಗಕ್ಕೆ ಅಟ್ಟಲಾಯಿತು. ಸಂಜೆಯಾದ್ದರಿಂದ ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಮತ್ತೆ 2 ದಿನದ ಕಾರ್ಯಾಚರಣೆ ಮುಂದುವರಿಸುವುದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕಾರ್ಯಾಚರಣೆ ವೇಳೆ ಗುಯ್ಯ ಗ್ರಾಮದ ಕಾಫಿ ತೋಟಗಳಲ್ಲಿ ಸಣ್ಣ ಮರಿಯೊಂದಿಗೆ 2 ಕಾಡಾನೆಗಳು ಕಾಣಿಸಿಕೊಂಡಿತ್ತು. ಎಷ್ಟೇ ಹರಸಾಹಸ ಪಟ್ಟರೂ ಆನೆಗಳನ್ನು ಹಟ್ಟಲು ಸಾಧ್ಯವಾಗಲಿಲ್ಲ. ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ನುಸುಳಿದ 3 ಆನೆಗಳು ಸಣ್ಣ ಮರಿ ಇರುವುದರಿಂದ ಗಿಡ ಮರಗಳ ನಡುವೆ ನಿಂತು ಬಿಟ್ಟವು. 2ನೇ ದಿನವೂ ಕಾರ್ಯಾಚರಣೆ ನಡೆಸಿ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳನ್ನು ಕಾಡಿಗಟ್ಟಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇದೇ ಸಂದರ್ಭ ಉಪ ವಲಯ ಅರಣ್ಯಾಧಿಕಾರಿ ಸಂದೀಪ್ ಸೋಮಯ್ಯ, ಅರಣ್ಯ ರಕ್ಷಕ ಅರುಣ್, ಆರ್ಆರ್ಟಿ ಹಾಗೂ ಇಟಿಎಫ್ ಸಿಬ್ಬಂದಿಗಳಾದ ಅಚ್ಚಯ್ಯ, ವಿನೋದ್, ಸಚಿನ್, ಗಣೇಶ್, ಅಖಿಲೇಶ್, ವಿನು, ಪ್ರವೀಣ್ ಸೇರಿದಂತೆ ಇತರೆ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಗುಡ್ಡೆಹೊಸೂರು ಬಳಿ ಶತಮಾನೋತ್ಸವ ಭವನ ನಿರ್ಮಾಣದ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾಡಾನೆಗಳನ್ನು ಕಾಡಿಗಟ್ಟುವ ಕಾರ್ಯಾಚರಣೆ ವಿರಾಜಪೇಟೆ ತಾಲೂಕಿನ ಪುಲಿಯೇರಿ ಇಂಜಿಲಗೆರೆ ಗುಯ್ಯ ಗ್ರಾಮದಲ್ಲಿ ನಡೆದಿದೆ. ಕೆಆರ್ಪೇಟೆ ಪುರಸಭೆಯ ಸಾಮಾನ್ಯ ಸಭೆಯು ಶಾಸಕರಾದ ಎಚ್.ಡಿ. ಮಂಜು ನೇತೃತ್ವದಲ್ಲಿ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.